ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಒಂದು ಸಣ್ಣ ಸುದ್ದಿಯನ್ನಲ್ಲ, ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಿರೋ ಒಂದು ಮಹತ್ವದ ಬದಲಾವಣೆಯ ಬಗ್ಗೆ ಬಹಳ ಆಳವಾಗಿ ಮನಸ್ಸಿನ ಮಾತಿನಂತೆ ಮಾತಾಡಕ್ಕೆ ಬಂದಿದ್ದೀನಿ. ಒಂದು ಕ್ಷಣ ಯೋಚನೆ ಮಾಡಿ. ತಿಂಗಳ ಕೊನೆಯಲ್ಲಿ ಆ ಪುಟ್ಟ ಮೊಬೈಲ್ ರಿಂಗ್ ಎನಿಸಿದಾಗ ಅಕೌಂಟ್ಗೆ ಹಣ ಬಂತು ಅನ್ನೋ ಮೆಸೇಜ್ ನೋಡು, ಆ ಖುಷಿ ಇದೆಯಲ್ಲ, ಅದು ಬರೀ ಹಣ ಅಲ್ಲ, ಅದು ನಿಮ್ಮ ಕಷ್ಟಕ್ಕೆ ಸಿಕ್ಕ ಬೆಲೆ, ನಿಮ್ಮ ಮನೆಗೆ ಸಿಕ್ಕಿರೋ ಒಂದು ಪುಟ್ಟ ಆಸರೆ. ಆದರೆ ಈಗ ಅದೇ ಖುಷಿಗೆ ಒಂದು ಸಣ್ಣ ಸಣ್ಣ ಆತಂಕದ ನೆರಳು ಬಿದ್ದಿದೆ. ಅಂದ್ರೆ ನೀವು ನಂಬುತ್ತೀರಾ? ಹೌದು, ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಒಂದು ಹೊಸ ಆಟವನ್ನೇ ಆಡಿದೆ, ಅಥವಾ ಆಡಲೇಬೇಕಾದ ಅನಿವಾರ್ಯತೆ ಬಂದಿದೆ. ಈ ವಿಷಯವನ್ನ ನೀವು ಕೊನೆವರೆಗೂ ಕೇಳಲಿಲ್ಲ ಅಂದ್ರೆ ಬಹುಶಃ ಮುಂದಿನ ತಿಂಗಳು ನಿಮ್ಮ ಖಾತೆ ಖಾಲಿಯಾಗಿಯೇ ಉಳಿಯಬಹುದು. ಇದು ಕೇವಲ ಮಾಹಿತಿಯಲ್ಲ, ನಿಮ್ಮ ಹಕ್ಕನ್ನು ಉಳಿಸಿಕೊಳ್ಳೋಕೆ ನಾನು ಕೊಡ್ತಿರೋ ಒಂದು ಎಚ್ಚರಿಕೆ. ಹಾಗಾದ್ರೆ ಏನಿದು ಹೊಸ ನಿಯಮ? ಯಾಕೆ ಸರ್ಕಾರ ಮನೆ ಮನೆಗೆ ಬಂದು ನಿಮ್ಮ ದಾಖಲೆಗಳನ್ನ ಕೇಳ್ತಿದೆ? ಯಾಕೆ ಈ ಕಟ್ಟುನಿಟ್ಟಿನ ಕ್ರಮ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದಾಗ ನಮಗೆ ಸಿಗೋದು ಒಂದು ಆಶ್ಚರ್ಯ ಸತ್ಯ. ನಮ್ಮ ಕರ್ನಾಟಕದ ಹಳ್ಳಿಗಳಲ್ಲಿ, ನಗರದ ಬಡಾವಣೆಗಳಲ್ಲಿ ಇವತ್ತು ಅದೆಷ್ಟೋ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯನ್ನೇ ನೆಚ್ಚಿಕೊಂಡು ಬದುಕುತ್ತಿದ್ದಾರೆ. ಅವರ ಪಾಲಿಗೆ ಇದೊಂದು ಆಶಾ ಕಿರಣ. ಆದರೆ ಈ ಯೋಜನೆಗೆ ವೋಟರ್ ID ಅಷ್ಟು ಕಡ್ಡಾಯವಾಗಿ ಬೇಕಾ? ಹೌದು, ಈಗ ಇದು ಕಡ್ಡಾಯ ಮಾತ್ರವಲ್ಲ, ಇದು ನಿಮ್ಮ ಉಳಿವಿನ ದಾರಿ ಕೂಡ. ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ನೀವು ಆತುರದಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಮಾತ್ರ ಕೊಟ್ಟರೆ ಸಾಲದು. ವೋಟರ್ ID ಇಲ್ಲದಿದ್ರೆ ನಿಮ್ಮ ಹೆಸರು ಆ ಪಟ್ಟಿಯಿಂದ ಮರೆಯಾಗೋದು ಗ್ಯಾರಂಟಿ. ಯಾಕೆ ಇಷ್ಟೊಂದು ಕಟ್ಟುನಿಟ್ಟಿನ ನಿಯಮ? ಯೋಚನೆ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಮತ್ತು ವೋಟರ್ IDಯಲ್ಲಿರೋ ಹೆಸರಿನಲ್ಲಿ ಒಂದು ಅಕ್ಷರ ವ್ಯತ್ಯಾಸವಿದ್ದರೂ ಸಾಕು, ಸಿಸ್ಟಮ್ ಅದನ್ನ ತಿರಸ್ಕರಿಸಿ ಬಿಡುತ್ತೆ. ಇದು ಡಿಜಿಟಲ್ ಕಾಲ. ಇಲ್ಲಿ ಭಾವನೆಗಳಿಗಿಂತ ದಾಖಲೆಗಳಿಗೆ ಜಾಸ್ತಿ ಬೆಲೆ. ಆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಆ ಅಪ್ಲಿಕೇಶನ್ನಲ್ಲಿ ನಿಮ್ಮ ವಿವರಗಳನ್ನು ತುಂಬುವಾಗ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಒಂದು ಫೋನ್ ನಂಬರ್ ತಪ್ಪಾಗಿದ್ರೂ ನಿಮ್ಮ ಇಡೀ ಕಷ್ಟದ ಫಲ ಇನ್ನಾರಿಗೂ ತಲುಪುವ ಸಾಧ್ಯತೆ ಇರುತ್ತೆ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನೀವು ಕೊಟ್ಟಿರೋ ಫೋನ್ ನಂಬರ್ಗೂ ಬ್ಯಾಂಕಿಗೆ ಲಿಂಕ್ ಆಗಿರೋ ನಂಬರ್ಗೂ ಸಂಬಂಧ ಇಲ್ದಿದ್ರೆ ಏನಾಗಬಹುದು ಅಂತ. ಆ ಮೆಸೇಜ್ ಬರೋದು ಬೇರೆ ಯಾರಿಗೂ, ಹಣ ಬರೋದು ಬೇರೆ ಖಾತೆಗೆ, ಆಮೇಲೆ ಅಲಿದಾಡೋದು ನೀವು. ಇದನ್ನೇ ತಡೆಯೋಕೆ ಸರ್ಕಾರ ಈಗ ನಿಮ್ಮ ಮೊಬೈಲ್ ಸಂಖ್ಯೆಯನ್ನೇ ಆಧಾರವಾಗಿ ಇಟ್ಟುಕೊಂಡಿದೆ. ಈ ಪ್ರಕ್ರಿಯೆ ಕೇವಲ ಒಂದು ಫಾರ್ಮ್ ತುಂಬುವ ಕೆಲಸವಲ್ಲ, ಇದು ನಿಮ್ಮ ಬದುಕಿನ ಭದ್ರತೆಯ ಪರೀಕ್ಷೆ. ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳುವುದು ಒಂದು ಇಮೋಷನಲ್ ಜರ್ನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬದುಕಿರುವ ಯಜಮಾನಿಯರ ಕಣ್ಣಲ್ಲಿರೋ ಭರವಸೆ ನಾಳೆ ಮರೆಯಾಗಬಾರ್ದು. ಒಂದು ವೇಳೆ ಮನೆಯ ಯಜಮಾನಿ ಇಹಲೋಕ ತ್ಯಜಿಸಿದರೆ ಆ ಕುಟುಂಬದ ಸ್ಥಿತಿ ಏನಾಗಬೇಕು? ಸರ್ಕಾರ ಅದಕ್ಕೂ ದಾರಿ ಮಾಡಿಕೊಟ್ಟಿದೆ. ಆದರೆ ಆ ದಾರಿ ಅಷ್ಟು ಸುಲಭವಲ್ಲ. ನೀವು ಕಾನೂನುಬದ್ಧವಾಗಿ ಆ ಜಾಗಕ್ಕೆ ಮತ್ತೊಬ್ಬ ಮಹಿಳೆಯನ್ನ ಯಜಮಾನಿಯನ್ನಾಗಿ ನಾಮಿನೇಟ್ ಮಾಡಲೇಬೇಕು. ಇದಕ್ಕಾಗಿ ನೀವು ಒದ್ದಾಡೋ ಅವಶ್ಯಕತೆ ಇಲ್ಲ. ಸರ್ಕಾರಿ ಸೇವಾ ಕೇಂದ್ರಗಳು ನಿಮಗಾಗಿ ತೆರೆದಿವೆ. ಆದರೆ ನೆನಪಿಡಿ, ದಾಖಲೆಗಳನ್ನು ಸಿದ್ಧಪಡಿಸೋದು ನಿಮ್ಮ ಜವಾಬ್ದಾರಿ. ನೀವು ಕೇಳಬಹುದು, ಇಷ್ಟು ದಿನ ಚೆನ್ನಾಗಿ ಬರ್ತಿದ್ದ ಹಣಕ್ಕೆ ಈಗ ಏನಾಯ್ತು? ಯಾಕೆ ಈ ಹೊಸ ಬದಲಾವಣೆಗಳು? ಉತ್ತರ ತುಂಬಾ ಸರಳ, ಆದರೆ ಕಠೋರ. ಸರ್ಕಾರ ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸುತ್ತಿದೆ. ಅಸಲಿ ಅರ್ಹರಿಗೆ ಹೋಗಬೇಕಾದ ಹಣ ಸುಳ್ಳು ಮಾಹಿತಿ ಕೊಟ್ಟು ದುರ್ಬಳಕೆ ಮಾಡಿಕೊಳ್ಳುವವರ ಜೇಬಿಗೆ ಹೋಗ್ತಿದೆ. ಸರ್ಕಾರಿ ಕೆಲಸದಲ್ಲಿರುವ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿದ್ರೂ ಈ ಹಣಕ್ಕಾಗಿ ಕ್ಯೂ ನಿಂತವರು ಅದೆಷ್ಟೋ ಮಂದಿ. ಅವರೆಲ್ಲರನ್ನು ಹೊರದಬ್ಬೋಕೆ ಸರ್ಕಾರ ಈ ಶೋಧ ಕಾರ್ಯಕ್ಕೆ ಇಳಿದಿದೆ.